ವೆಲ್ಕಮ್ ಬ್ಯಾಕ್. ಕಲಬುರಗಿ ಪಾಲಿಕೆ ಪಟ್ಟಕ್ಕೆ ಕಾಂಗ್ರೆಸ್ ಸರ್ಕಸ್ ಅನ್ನ ಮಾಡ್ತಾ ಇದೆ. ಬಿಜೆಪಿಯವರು ಬೇರೆ ಮಾರ್ಗದಲ್ಲಿ ಹೊರಟಿದ್ದಾರೆ ಅಂತ ಕಾಂಗ್ರೆಸ್ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಕಿಡಿಕಾರಿದ್ದಾರೆ. ನಾವು 27 ಸ್ಥಾನ ಗೆದ್ದಿದ್ದೇವೆ, ಬಿಜೆಪಿಯವರು 23 ಗೆದ್ದಿದ್ದಾರೆ. ಹಾಗಾಗಿ ದೇವೇಗೌಡರ ಜೊತೆ ನಾನು ಕೂಡ ಮಾತನಾಡಿದ್ದೇನೆ, ದೇವೇಗೌಡರು ಬೆಂಬಲ ಕೊಡುವ ವಿಶ್ವಾಸ ಇದೆ ಅಂತ ಖರ್ಗೆ ಅವರು ಹೇಳಿದ್ದಾರೆ. ಕಾಂಗ್ರೆಸ್ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಿಜೆಪಿ ಬೇರೆ ಮಾರ್ಗದಲ್ಲಿ ಹೊರಟಿದೆ, ಪಾಲಿಕೆ ಗದ್ದುಗೆಯನ್ನು ಹಿಡಿಯೋದಕ್ಕೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಾವು 27 ಸ್ಥಾನವನ್ನ ಗೆದ್ದಿದ್ದೇವೆ, ಬಿಜೆಪಿಯವರು 23 ಗೆದ್ದಿದ್ದಾರೆ. ಜೆಡಿಎಸ್ ವರಿಷ್ಠ ದೇವೇಗೌಡರ ಜೊತೆ ನಾನು ಮಾತನಾಡಿದ್ದೇನೆ ಅಂತ ಖರ್ಗೆ ಅವರು ಹೇಳಿದ್ದಾರೆ. ಬೆಂಗಳೂರಲ್ಲಿ ರಾಜ್ಯಸಭೆ ಪ್ರತಿಪಕ್ಷ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತನಾಡಿದ್ದು, ಜೆಡಿಎಸ್ ನಮಗೆ ಬೆಂಬಲ ಕೊಡುವ ವಿಶ್ವಾಸ ಇದೆ ಅಂತ ಕೂಡ ಹೇಳಿದ್ದಾರೆ. ಅದಕ್ಕೆ ಬಂದಿರೋ ನನಗೆ ಗೊತ್ತಾಯ್ತು. ಸರ್, ನೀವು ದೇವೇಗೌಡರ ಜೊತೆ ಅಂದ್ರೆ ಮಾತಾಡಿದ್ರೆ ಸರ್ ಕಲಬುರಗಿ ನೀ ಬಂದಿದ್ದೆ, ಅದಕ್ಕೆ ಬಂದಿರೋ ನನಗೆ ಗೊತ್ತಾಯ್ತು. ದೇವೇಗೌಡರ ಜೊತೆಯಲ್ಲಿ ಮಾತನಾಡಿದ್ದೇನೆ. ನಾನು ಹೇಳಿದೆ, ಲಾರ್ಜೆಸ್ಟ್ ಪಾರ್ಟಿ ನಮ್ದು, 27 ಸೀಟುಗಳು ಬಂದಿವೆ, ಜನ ಬೆಂಬಲ ನಮಗಿದೆ. ಬಿಜೆಪಿಗೆ ಕೇವಲ 23 ಸೀಟು ಬಂದಿವೆ. ಎಲೆಕ್ಟೆಡ್ ಕಾರ್ಪೊರೇಟರ್ಸ್ ನಮ್ಮಲ್ಲಿ 27 ಜನ ಇದ್ದಾರೆ. ಅವರು MLC MP MLA ಬಲದ ಮೇಲೆ ಕಾರ್ಪೊರೇಷನ್ ಮಾಡಬೇಕು ಅಂತ ಹೊರಟಿದ್ದಾರೆ. ನಾವು ಹೇಳ್ತೇವೆ, ಜನ ಬೆಂಬಲ ನಮಗಿದೆ, ಸೆಕ್ಯುಲರ್ ಪಾರ್ಟಿಗಳು ಒಂದಾಗಿ ಹೋಗಕ್ಕೆ ಇದು ಅವಕಾಶ ಇದೆ. ಕಲಬುರಗಿ ಮಹಾನಗರ ಪಾಲಿಕೆ ಫಲಿತಾಂಶ ಅತಂತ್ರವಾಗಿದೆ. ಮೇಯರ್ ಆಯ್ಕೆಗೆ ಕಾಂಗ್ರೆಸ್ ಹಾಗೂ ಬಿಜೆಪಿ ಜೆಡಿಎಸ್ ಬೆಂಬಲ ಕಾಯ್ತಾ ಇವೆ. ಹೀಗಾಗಿ 4 ಸ್ಥಾನಗಳನ್ನು ಗೆದ್ದ ಜೆಡಿಎಸ್ ಮೇಯರ್ ಸ್ಥಾನಕ್ಕೆ ಬೇಡಿಕೆ ಇಟ್ಟಿದೆ. ಆದರೆ ಇದಕ್ಕೆ ಬಿಜೆಪಿ ಕಾಂಗ್ರೆಸ್ ಒಪ್ಪದೇ ರಣತಂತ್ರ ಮಾಡ್ತಿವೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಸಿಎಂ ಬಸವರಾಜ ಬೊಮ್ಮಾಯಿ, ಕಲಬುರಗಿಯಲ್ಲಿ ಬಿಜೆಪಿಯವರೇ ಮೇಯರ್ ಆಗ್ತಾರೆ ಅಂತ ಹೇಳಿದ್ದಾರೆ. ಏನು ಬಿಜೆಪಿ ರಾಜ್ಯಾಧ್ಯಕ್ಷ ಕಟೀಲ್ ಮಾತನಾಡಿ, ನಾವೇ ಅಧಿಕಾರ ಹಿಡಿತೇವೆ ಅಂದಿದ್ರೆ ನಮ್ಮದೇ ಪಾಲಿಕೆ ಪಟ್ಟ ಅಂತ ನಿರಾಣಿ ಅವರು ಹೇಳಿದ್ದಾರೆ. ಕಲಬುರಗಿ ವಿಚಾರವಾಗಿ ಜೆಡಿಎಸ್ ಅವರು ನಮಗೆ ಮೇಯರ್ ಸ್ಥಾನ ಕೊಟ್ಟರೆ ಯಾರು ಕೊಡ್ತಾರೋ ಅವ್ರ ಬೆಂಬಲ ಅನ್ನೋ ಒಂದು ತೀರ್ಮಾನ ಮಾಡಿದ್ದಾರೆ. ಬಿಜೆಪಿಯ ನಿಲುವೇನು ಸರ್? ಈ ಮಾತುಕತೆ ಎಲ್ಲ ನಾವು ಇನ್ನೂ ಪ್ರಾರಂಭಿಕ ಹಂತದಲ್ಲಿದೆ. ಈಗ ನಾನೇನು ಹೇಳಕ್ಕೆ ಹೋಗೋದಿಲ್ಲ. ಆದರೆ ಒಂದು ವಿಶ್ವಾಸ ಇಟ್ಕೊಳ್ಳಿ, ಬಿಜೆಪಿ ಮೇಯರ್ ಆಗ್ತಾರೆ. ಸರ್, ಕಲಬುರಗಿ ವಿಚಾರವಾಗಿ ಜೆಡಿಎಸ್ ಅವರು ನಮಗೆ ಮೇಯರ್ ಸ್ಥಾನ ಶಾಸಕರು ಸಚಿವರ ನೇತೃತ್ವದಲ್ಲಿ ಸ್ವಲ್ಪ ಜೋರು ಅದ್ಭುತವಾಗಿರ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಮೊದಲ ಬಾರಿಗೆ ಭಾರತೀಯ ಜನತಾ ಪಾರ್ಟಿ ಅತಿ ದೊಡ್ಡ ಪಾರ್ಟಿಯಾಗಿ ಹೊರಹೊಮ್ಮಿದೆ. ಅದಕ್ಕೆ ಅಭಿನಂದನೆಗಳನ್ನು ಮತದಾರರಿಗೆ, ಕಾರ್ಯಕರ್ತರಿಗೆ ಮತ್ತು ನಮ್ಮೆಲ್ಲ ನಾಯಕರಿಗೆ ಪೂರ್ಣ ರೀತಿಗೆ ಅಧಿಕಾರವನ್ನು ಹಿಡಿದು ಪ್ರಯತ್ನಗಳನ್ನು ಅತಿ ದೊಡ್ಡ ಪಾರ್ಟಿಯಾಗಿ ಹೊರಹೊಮ್ಮಿದೆ. ಅವು ಎಲ್ಲ ತಂತ್ರಗಾರಿಕೆಯಿಂದ ಈ ಬಾರಿ ಅಧಿಕಾರವನ್ನು ಹಿಡಿತಿದೆ. ಶಾಸಕರು ಸಚಿವರ ನೇತೃತ್ವದಲ್ಲಿ ಸ್ವಲ್ಪ ಜೋರು ಅದ್ಭುತವಾಗಿರ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಮೊದಲ ಬಾರಿಗೆ ಭಾರತೀಯ ಜನತಾ ಪಾರ್ಟಿ ಅತಿ ದೊಡ್ಡ ಪಾರ್ಟಿಯಾಗಿ ಹೊರಹೊಮ್ಮಿದೆ. ಅದಕ್ಕೆ ಅಭಿನಂದನೆಗಳನ್ನು ಮತದಾರರಿಗೆ, ಕಾರ್ಯಕರ್ತರಿಗೆ ಮತ್ತು ನಮ್ಮೆಲ್ಲ ನಾಯಕರಿಗೆ ಪೂರ್ಣ ರೀತಿಗೆ ಅಧಿಕಾರವನ್ನು ಹಿಡಿದು ಪ್ರಯತ್ನಗಳನ್ನು ಅತಿ ದೊಡ್ಡ ಪಾರ್ಟಿಯಾಗಿ ಹೊರಹೊಮ್ಮಿದೆ. ಅವು ಎಲ್ಲ ತಂತ್ರಗಾರಿಕೆಯಿಂದ ಈ ಬಾರಿ